ಪಾವಳ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ HV ರವಿಕುಮಾರ್ ಅವರು ಮತ್ತು ರಾಜ್ಯ ಪರಿಷತ್ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಗಂಗಾಧರ್ ಅವರು ಅವಿರೋಧವಾಗಿ ಮತ್ತು ಖಜಾಂಚಿಯಾಗಿ ಶೇಖರ್ ಬಾಬು ಅವರು ಆಯ್ಕೆಯಾಗಿದ್ದಾರೆ. ದಿನಾಂಕ 16/11/2024 ಶನಿವಾರ ಪಾವಗಡ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜಿನ ಕೊಠಡಿಯೊಂದರಲ್ಲಿ ಒಂದು ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ಒಂದು ಚುನಾವಣೆ ನಡೆಸಲಾಗಿತ್ತು. ಚುನಾವಣಾ ಅಧಿಕಾರಿಯಾಗಿ ಸರ್ಕಾರಿ PU ಕಾಲೇಜಿನ ಪ್ರಾಂಶುಪಾಲರಾದ ರಾಮಕೃಷ್ಣಪ್ಪ ಅವರು ಕಾರ್ಯನಿರ್ವಹಿಸಿದ್ದು, ಬನ್ನಿ ಅವರು ಈ ಒಂದು ಚುನಾವಣೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೆ ಅಧ್ಯಕ್ಷ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪಾವಗಡ ಶಾಖೆಯ ಅಧ್ಯಕ್ಷ ಮತ್ತು ಖಜಾಂಚಿ ಸ್ಥಾನಕ್ಕೆ ಚುನಾವಣೆಗಳು ನಡೆದವು. ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ರವಿಕುಮಾರ್ HV ಮತ್ತು ಯತಿಕುಮಾರ್ G ಅಂತೇಳಿ ಆಕಾಂಕ್ಷಿಗಳಾಗಿ ಅವರು ಸ್ಪರ್ಧಿಸಿದರು. ಅದೇ ರೀತಿ ಶೇಖರ್ ಬಾಬು ಮತ್ತು ರಾಮಾಂಜನೇಯ K ಅಂತೇಳಿ ಇಬ್ಬರು ಖಜಾಂಚಿ ಸ್ಥಾನಕ್ಕೆ ಅವರು ಸ್ಪರ್ಧಿಗಳಾಗಿ ಇದ್ದರು. ಅದರಲ್ಲಿ ನಾವು 4 ಗಂಟೆ ಆದ ನಂತರ ಫಲಿತಾಂಶ ಕೊಡುವಂಥ ಸಮಯ ಇದು. ಮತ ಎಣಿಕೆ ಮಾಡಿದ್ವಿ. ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ರವಿಕುಮಾರ್ HV ಅಂತೇಳಿ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಖಜಾಂಚಿ ಸ್ಥಾನಕ್ಕೆ ಶೇಖರ್ ಬಾಬು ಅಂತೇಳಿ ಅವರು ಆಯ್ಕೆಯಾಗಿದ್ದಾರೆ. ಒಟ್ಟು ಮತದಾರರು ಎಷ್ಟಿದ್ರು? ಒಟ್ಟು ಮತದಾರರು 33 ಇದ್ವು. ಅದರಲ್ಲಿ ಇನ್ನು ಈ ಒಂದು ಚುನಾವಣೆಯಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ HV ರವಿಕುಮಾರ್ ಅವರು ಪವರ್ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದಾರೆ. 33 ಜನ ನಮ್ಮಲ್ಲಿ ನಿರ್ದೇಶಕರಾಗಿದ್ದರು. ಮತ ಚಲಿಸಿರೋದು 31 ಜನ. ಅದರಲ್ಲಿ ನನಗೆ ಬಂದಿರೋದು 30 ಮತ ಬಂದಿದೆ ಸರ್. ನಮ್ಮ ಖಜಾಂಚಿ ಅವ್ರಿಗೂ ಶೇಖರ್ ಬಾಬು ಅವ್ರಿಗೂ ಕೂಡ ಟೋಟಲಿ 31 ಬಂದಿದೆ. ಅಂದರೆ ಇಬ್ಬರು ಅಂತೂ ನಮಗೆಲ್ಲ ಕೂಡ ಎಲ್ಲ ನೌಕರರು ಕೂಡ ನಮಗೆಲ್ಲ ನಿರ್ದೇಶಕರು ಕೂಡ ಎಲ್ಲ ಒಟ್ಟಿಗೆ ಮತ ಚಲಾಯಿಸಿ ಎಲ್ಲ ಒಟ್ಟಿಗೆ ಬಂದು 31 ಜನ ಕೂಡ ಒಟ್ಟಿಗೆ ಬಂದು ನಾವು ಆ್ಯಕ್ಚುಲಿ ನಮಗೆಲ್ಲ ಕೂಡ ತುಂಬ ಸಹಕಾರದಿಂದ ನಾವು ಒಮ್ಮತನ ವ್ಯಕ್ತಪಡಿಸಿದ್ದಾರೆ. ನನಗೆ ಈ ಹಿಂದೆ ನಿಕಟಪೂರ್ವ ಅಧ್ಯಕ್ಷರಾದಂಥ ಕಿರಣ್ ಸರ್ಗೆ ಅವ್ರಿಗೂ ನಾನು ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ನನಗೆ ಆ್ಯಕ್ಚುಲಿ ಈಗೆಲ್ಲ ಇಷ್ಟೊಂದು ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಂತಿರೋಂಥ ನಮ್ಮ ಡಾಕ್ಟರ್ ಕಿರಣ್ಗೆ ನಾನು ನಮಸ್ಕರಿಸುತ್ತಾ, ಮತ್ತು ನಮ್ಮ ರಾಮೋಜಿನಲ್ಲಿ ಹಿಂದೆ ಅಧ್ಯಕ್ಷರಾಗಿರುವಂಥ ಅವ್ರಿಗೂ ಕೂಡ ನಮಸ್ಕರಿಸ್ತಾ ಎಲ್ಲ, ಮತ್ತು ನಮ್ಮ RF ಸಾಹೇಬರು ಮತ್ತು ಟ್ರೆಸಿಡರ್ ಸಾಹೇಬರು ಎಲ್ಲ ನಿರ್ದೇಶಕರು ಕೂಡ ನಾನೆಲ್ಲ ಕೂಡ ಈ ಮನೆಯಲ್ಲಿ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ನಮ್ಮಲ್ಲಿ ಒಂದು ಅದಕ್ಕೊಂದು ನಾವು ಮೊದಲೇ ಗುರಿ ಇಟ್ಕೊಂಡಿದ್ದೀವಿ ಸರ್. ಮತ್ತು ಇನ್ನೊಂದು ಜಾಗ ಇದೆ, ಅದು ಕೂಡ ಒಂದು ಈಗ ಹಿಂದೆ ಯಾವಾಗೋ ಒಂದು 10 ವರ್ಷ 20 ವರ್ಷ ಆಗಿದೆ, ಅದು ಸರ್ಕಾರಿ ನೌಕರರ ಸಂಘದ ಜಾಗ ಅಂತೇಳಿ ಅದನ್ನು ಮತ್ತೆ ನಾವು ಅದನ್ನು ಎಲ್ಲಿದೆ ಏಕತೆ ಅದನ್ನು ಪರಿಶೀಲನೆ ಮಾಡಿ ಆ ನೌಕರ ಸಂಘಕ್ಕೆ ನಾವು ಜಾಗನ ಒದಗಿಸ್ಕೊಡ್ಬೇಕು ಅಂತೇಳಿ, ಮತ್ತು ಅದರಲ್ಲಿ ಕಮರ್ಷಿಯಲಾಗಿ ಅದನ್ನ ಒಂದು ಕಟ್ಟಡ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಸರ್. ಈಗ ನಮ್ಮ ಎಲ್ಲ ನೌಕರರದ್ದು ಎಲ್ಲರೂ ಕೂಡ ನಮಗೆ ತುಂಬ ಬಲ ಒಂದು ಇದು ಮಾಡಿ ನಾವೆಲ್ಲ ಇವತ್ತು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಗೆಲ್ಲಾಗಿ ಮಾಡಿದ್ದಾರೆ. ಅದನ್ನು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಮೊದಲನೇ ಆದದ್ದು NPS to OPS ಆಗಬೇಕು ಅಂತೇಳಿ ನಮ್ಮ ಮೊದಲನೇ ಹೋರಾಟ. ಮತ್ತು ಎರಡನೇ ಹಂತವಾಗಿ ನಮಗೆ ಇನ್ನೊಂದು ಸರ್ಕಾರಿ ಪ್ರತಿಯೊಂದು ಕುಂದುಕೊರತೆಗಳ ಬಗ್ಗೆ ಯಾವುದೇ ಇದರಲ್ಲೂ ಕೂಡ ಸರ್ಕಾರಿ ತೊಂದರೆ ಆದರೆ ಎಲ್ಲದಕ್ಕೂ ಕೂಡ ನಾವು ಪಾಲ್ಗೊಂಡು ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ನೌಕರೆಲ್ಲ ಟೀಮೆಲ್ಲ ಒಂದು ನಾವು 33 ಜನ ಡೈರೆಕ್ಟರ್ಸ್ ಇದ್ದೀವಿ. ಅವರೆಲ್ಲ ಕೂತ್ಕೊಂಡು ಕೂಡ ನೌಕರಿಗೆ ಏನೇ ತೊಂದರೆ ಆದರೂ ಕೂಡ ನಾವು ಅದರ ಭಾಗವಹಿಸಿ ಒಂದು ತೊಂದರೆಗಳನ್ನ ಕುಂದುಕೊರತೆಗಳ ಬಗ್ಗೆ ಮಾತಾಡಿ, ಮತ್ತು ಹೈಯರ್ ಅಧಿಕಾರಿಗೆ ನಾವು ಏನು ಅದ್ರ ಹತ್ರ ಹೋಗಿ ಅವ್ರನ್ನ ಕೂತ್ಕೊಂಡು ಅವ್ರನ್ನ ಬಗೆಹರಿಸುವಂಥ ಕಾರ್ಯಕ್ರಮ ನಮ್ಮ. ಇನ್ನು ಈ ವೇಳೆ ನಿಕಟಪೂರ್ವ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಕಿರಣ್ ಸರ್ ಅವರು ಮಾತನಾಡಿದ್ದು ಹೀಗೆ. ನಮಸ್ತೆ. ನಮ್ಮ 5 ವರ್ಷಗಳಲ್ಲಿ 19ರಿಂದ 24ರವರೆಗೂ ಅವಧಿಯಲ್ಲಿ ಏನು ನಾವು ಮುಂಚೆ 20 ಜನ ಮಾತ್ರ ಚುನಾವಣೆಯಲ್ಲಿ ನಾವು ಆಯ್ಕೆಯಾಗಿದ್ವಿ ಅವಿರೋಧವಾಗಿ, ಮತ್ತು ಚುನಾವಣೆ ಇದೆ ಸರ್. ಅದರಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ 5 ವರ್ಷ ಅಧ್ಯಕ್ಷನಾಗ 6 ತಿಂಗಳಿಗೇ ಸುಮಾರು 2.5 ವರ್ಷ ಕೋವಿಡಲ್ಲೇ ನಮ್ಮನ್ನು ತಿಂದಾಕಿತ್ತು. ಆ ಟೈಮಲ್ಲಿ ನಾವು ಯಾವುದೇ ಥರ ಸಕ್ರಿಯವಾಗಿ ಸಂಘದ ಸಂಘಟನೆಯಲ್ಲಿ ಏನು ಭಾಗಿಯಾಗಲಿಲ್ಲ. ಅಷ್ಟೊತ್ತಿಗಾಗಲೇ ನಮಗೆಲ್ಲ ನಮ್ಮ ನಿರ್ದೇಶಕರಿಗಾಗಲಿ ನಮ್ಮ ಪದಾಧಿಕಾರಿಗಳಿಗೆ ಒಂದು ಏನು ಇಂಟ್ರೆಸ್ಟು ಕಡಿಮೆ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಮತ್ತು ನಮ್ಮದು ಒಂದು ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ ಆಗಿದ್ದರಿಂದ ಸಾಕಷ್ಟು ಕೆಲಸ ಮಾಡೋಕ್ಕಾಗಲಿಲ್ಲ. ಆದರೂ ನಾವು ವೈಯಕ್ತಿಕವಾಗಿ ಮತ್ತು ಸಂಘದ ಕಡೆಯಿಂದ ನಮ್ಮ ನೌಕರು ಏನೇನು ಪ್ರತಿಭಟನೆಗಳು ಎಲ್ಲ ಹಮ್ಮಿಕೊಂಡಿದ್ರು, ಮತ್ತು ಅವ್ರು ಯಾವುದೇ ನಮ್ಮ ಶಿಕ್ಷಣ ಇಲಾಖೆ ಅತಿ ಹೆಚ್ಚಿನ ನೌಕರರಿದ್ದಾರೆ, ಅವ್ರು ನಾನು ಭಾಳ ಆಭಾರಿಯಾಗಿದ್ದೇನೆ. ಅವ್ರು ಏನೇ ಕೇಳಿದ್ರು ಬಸ್ಸುಗಳಾಗಲಿ ಅಥವಾ ಪಾರಿತೋಷಿಕಗಳಾಗಲಿ, ಮೊಮೆಂಟಸ್ ಆಗಲಿ ಮತ್ತು ಟ್ರ್ಯಾಕ್ ಸೂಟ್ ಆಗಲಿ ಎಲ್ಲ ರೀತಿಯೂ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ.
ನಮ್ಮದು ಒಂದೇ ಉದ್ದೇಶ ಇದ್ದಿದ್ದು ನೌಕರ ಭವನ ಮಾಡಬೇಕು ನಮ್ಮ ತಾಲೂಕಲ್ಲಿ ತುಂಬ ಹಳೇದಾಗಿದೆ ಅದು ಅಂತ. ಬಟ್ ಅದು ಕೋವಿಡ್ ಬಂದಿದ್ದರಿಂದ ಯಾವುದು ಮತ್ತೆ ಆಗಲಿಲ್ಲ, ಯಾವುದೇ MP ಅನ್ನೋದನ್ನು ನಾವು ಕಾಣೋಕ್ಕಾಗಲಿಲ್ಲ. ನಾವು ಈಗ ಹೊಸ ನೂತನ ಅಧ್ಯಕ್ಷರಿಗೆ ಮೊದಲೇ ಮನವಿ ಮಾಡಿರೋದೇ ಅದು. ನಮಗೆ ಬೇರೆ ಇನ್ಯಾವುದೂ ಡಿಮ್ಯಾಂಡ್ ಇದ್ದಿಲ್ಲ ಅವರಿಗೆ. ನಮ್ಮ ಕೈಲ ನಮ್ಮ ಅವಧಿಲಿ ಅಂತ ಆಗಲಿಲ್ಲ, ನಿಮ್ಮ ಅವಧಿಲಾದ್ರು ನೀವು ಮಾಡಿ, ನಿಮಗೆ ಬೆಂಬಲವಾಗಿ ನಾವು ಇರ್ತೀವಿ. ನೀವು ಕಟ್ಟಡ ಕಟ್ಟೋದಾದರೆ ವೈಯಕ್ತಿಕವಾಗಿ ನಾನು 5 ಲಕ್ಷ ಅದಕ್ಕೆ ಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ಕಟ್ಟಡ ಕಟ್ಟೋದೇ ಆದರೆ 100% ನಾನು ವೈಯಕ್ತಿಕವಾಗಿ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಮಾತು ಉಳಿಸ್ಕೊತೀವಿ. ಯಾಕಂದ್ರೆ ನಮ್ಮ ಟೈಮಲ್ಲೇ ಮಾಡಬೇಕು. ಇನ್ನು ಖಜಾಂಚಿಯಾಗಿ ಆಯ್ಕೆಯಾಗಿರುವ ಶೇಖರ್ ಬಾಬು ಅವರು ಮಾತನಾಡುತ್ತಿದ್ದಾರೆ. ಹಾಗಾಗಿ ನಾನು ಆ ಮಾತಿಗೆ ಬದ್ಧನಾಗಿರ್ತೀನಿ. ಮತ್ತು ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸಂಘ 24-29ನೇ ಸಾಲಿನಲ್ಲಿ ಹೊಸದಾಗಿ ನಿರ್ದೇಶಕರಾದಂತಹ ನಮ್ಮ ಘಟಕದ ಎಲ್ಲ ನಿರ್ದೇಶಕರು ನಮಗೆ ಮತ ಚಲಾಯಿಸಿ ಮುಂದೆ 31 ಮತಗಳನ್ನು ಪಡೆದಿದ್ದೇನೆ. ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಮುಂದೆ ಏನೇ ಕುಂದುಕೊರತೆಗಳು ನೌಕರರ ಸಮಸ್ಯೆಗಳಿದ್ದಲ್ಲಿ ನಮ್ಮ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸುವುದಾಗಿ ಹೇಳ್ತೀನಿ. ಇನ್ನು ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾದ ಗಂಗಾಧರ್ ಅವರು ಮಾತನಾಡಿದ್ದಾರೆ. ನಾಮಪತ್ರವನ್ನು ಸಲ್ಲಿಸಿದ್ದು ನಾನು ಒಬ್ಬನೇ ಆಗಿದ್ದು, ಅವಿರೋಧವಾಗಿ ಆಯ್ಕೆಯಾಗಿರ್ತೇನೆ. ಶಿಕ್ಷಣ ಇಲಾಖೆಯಿಂದ ಪ್ರೌಢಶಾಲಾ ವಿಭಾಗದಿಂದ ನಾನು ಸ್ಪರ್ಧಿಸಿದ್ದು. ನಮ್ಮ ಎಲ್ಲ ನಿರ್ದೇಶಕರ ಒಪ್ಪಿಗೆ ಮೇರೆಗೆ ನಾವು ನಮ್ಮ ಅಧ್ಯಕ್ಷರಾಗಿರುವಂಥ ನಮ್ಮ ರವಿಕುಮಾರ್ ಸರ್ ನಾವೆಲ್ಲರೂ ಒಟ್ಟಾಗಿ ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿ ನಮ್ಮ ಎಲ್ಲ ಸರ್ಕಾರಿ ನೌಕರರ ಕುಂದುಕೊರತೆಗಳನ್ನು ನಿಭಾಯಿಸಲಿಕ್ಕೆ ನಾವೆಲ್ಲರೂ ಸಹಕರಿಸ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ, ಪವರ್ ನ್ಯೂಸ್.